ನನ್ನ ಹೆಸರು ಲಿಂಗರಾಜು ಅಂತೇಳಿ. ನಾನು ಮಾಜಿ ನಗರಸಭಾ ಸದಸ್ಯ. ಈಗ ಇವತ್ತು ಎ.ಸಿ.ಎಂ.ಸಿ ಸಣ್ಣ ಮೀಟಿಂಗ್ ಆಯಿತು. ಮೀಟಿಂಗಿನ ಉದ್ದೇಶ ಏನಂದ್ರೆ ಈ ಗಣರಾಜ್ಯೋತ್ಸವ, ನಮ್ಮ ದೇಶದ ರಾಜ್ಯದ ಗಣರಾಜ್ಯೋತ್ಸವ 26ನೇ ತಾರೀಕಿನ ಬಗ್ಗೆ ಇಲ್ಲೇ ಮಾಡ್ಬೇಕು ಅಂತೇಳಿ ಅವರು ನಮ್ಮ ಆಯುಕ್ತರು ಮತ್ತು BOದವರು ಅಭಿಪ್ರಾಯ ಪಟ್ಟರು. ನಾನು ಇಲ್ಲಿ ಅದಕ್ಕಿಂತ ಮುನ್ನ ಈ ಅಮ್ಯೂಸ್ಮೆಂಟ್ ಅನ್ನ ನಾವು ಹೊರದ್ರೆ ಹಿಡಿದಿದ್ದೀವಿ. ನಮ್ಮ ಹೊರದ್ರೆ ಹಿಡಿದು ನಮ್ಗೆ ಇಷ್ಟೇ ಜಾಗ ನಮ್ಗೆ ಇರೋದ್ರಿಂದ ಅವರು ಬಂದು ನಮ್ಮ ಆಯುಕ್ತರು ಮತ್ತೆ BO ಮತ್ತೆ ಹಲವು ಜನ ಅಧಿಕಾರಿಗಳ ಒತ್ತಡದಿಂದ ಜಾಗ ಕೇಳಿದ್ದಾರೆ. ಸ್ವಲ್ಪ ಜಾಗ ಕೊಡಿ ಅಂತೇಳಿ ಎ.ಸಿ. ಸಾಹೇಬ್ರು, ಎ.ಸಿ ಆಯುಕ್ತರು ಮತ್ತೆ ನಮ್ಮ BO ನಾನು ಒಪ್ಕೊಂಡಿದ್ದೇನೆ ಅವರಿಗೆ. ಯಾಕಂದ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ಗಣರಾಜ್ಯೋತ್ಸವ ನಮ್ಮೆಲ್ಲರ ಹಬ್ಬ. ಅದಕ್ಕಾಗಿ ನಾನು ಅವ್ರಿಗೆ ಸ್ವಲ್ಪ ಜಾಗ ಕೊಟ್ಟು ಒಪ್ಕೊಂಡಿದ್ದೀನಿ. ತುರಂತವಾಗಿ ಅವ್ರು ಆದಷ್ಟು ಬೇಗ ನಮಗೆ ಜಾಗ ಖಾಲಿ ಮಾಡ್ಕೊಡ್ಬೇಕು. ಯಾಕಂದ್ರೆ ನಾವು ಇದು ಸುಮಾರು ಅಮ್ಯೂಸ್ಮೆಂಟ್ ಹಾಕಿದ್ರೆ ನಿಮಗೆ ಸಾರ್ವಜನಿಕ ಗೊತ್ತಿದೆ, ಬಹಳ ದೊಡ್ಡ ಮಟ್ಟಿಗೆ ಹಿಡಿದಿದ್ದೀವಿ, ಬಹಳ ಶ್ರಮ ಆಗ್ತಾ ಇದೀವಿ, ಬಹಳ ನಮ್ಗೆ ತೊಂದರೆ ಇದೆ. ತೊಂದರೆಗಿಂತ ಬಹಳ ಕಷ್ಟ ಆಗ್ತದೆ ನಮಗೆ. ಆದ್ರೂ ಈ ಕಷ್ಟದಲ್ಲಿ ನಮ್ಮ ನಾಡ ಹಬ್ಬ ಅಂತೇಳಿ ನಾವು ಅದು ನಮ್ಮ ನಾಡ ಗಣರಾಜ್ಯೋತ್ಸವ ಅಂತೇಳಿ ನಾವು ಅದಕ್ಕೆ ಕೊಡಕ್ಕೆ ನಾವು ಒಪ್ಕೊಂಡಿದ್ದೀವಿ. ಮೇಲಾಗಿ ಬರ್ತಕ್ಕಂಥ ಗಣಪತಿ ಜಾತ್ರೆಯಲ್ಲಿ ಎಲ್ಲಾ ಸಾಗರದ ಜನತೆಗೂ ಮಾರಿಕಾಂಬಾ ಜಾತ್ರೆ ಬರ್ತದೆ. ಸಾಗರದ ಮಾರಿಕಾಂಬಾ ಜಾತ್ರೆ ನಮ್ಮ ಗ್ರಾಮ ದೇವತೆ, ಅದ್ದೂರಿಯಾಗಿ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ. ದರನ್ನು ಬಹಳ ದುಬಾರಿ ಮಾಡೋದಿಲ್ಲ, ಬಹಳ ಸಾರ್ವಜನಿಕರಿಗೆ ಹತ್ತಿರವಾಗಂಗೆ, ಸಾರ್ವಜನಿಕರಿಗೆ ಕೈಗೆಟುಕುವ ರೀತಿಯಲ್ಲಿ ನಾವು ಮಾರಿ ಜಾತ್ರೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಮನಸ್ಸಲ್ಲಿದೆ. ಅದೇ ಪ್ರಕಾರ ಮಾಡ್ತೀವಿ ನಾವು. ಎಲ್ಲರೂ ಸಾಗರದ ಜನರು, ಸಾಗರ ಈ ತರ ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹಿಸಬೇಕು, ನಮಗೆ ಸಹಕಾರ ಮಾಡಬೇಕು ಅಂತೇಳಿ ನಮ್ಮ ಸೇವೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂಗೆ ನಮ್ಮ ನಗರಸಭಾ ಆಯುಕ್ತರು ನನಗೊಂದು ಭರವಸೆ ಕೊಟ್ಟಿದ್ದಾರೆ, ನಾನು ಜೊತೆಗಿದ್ದೀನಿ, ನನಗೆ ಸಹಕಾರ ಕೊಡು ಅಂತೇಳಿ. ಆದ ಕಾರಣದಿಂದ BO ಮತ್ತೆ ನಾವು ನಗರಸಭೆಯವರು ಎ.ಸಿ ಅವರ ಒಂದು ಇದಕ್ಕೆ ನಾವು ರಿಕ್ವೆಸ್ಟಿಗೆ ನಾವು ಅವರಿಗೆ ಇದು ಮಾಡ್ತಾ ಇದ್ದೀವಿ. ರಿಕ್ವೆಸ್ಟ್ ಅನ್ನೋಕ್ಕಿಂತ ನಮ್ದು ಕರ್ತವ್ಯ, ಅದು ರಿಕ್ವೆಸ್ಟ್ ನಮ್ಮ ಕರ್ತವ್ಯ. ನಾವು ಕರ್ತವ್ಯ ಬದ್ಧರಾಗಿ ಈ ಜಾಗ ಕೊಡಲಿಕ್ಕೆ ನಾವು ಅವರಿಗೆ ನಾವು ನಮ್ಮ ಅಮ್ಯೂಸ್ಮೆಂಟ್ ನಮ್ದು ಮಾರಿಕಾಂಬಾ ಅಮ್ಯೂಸ್ಮೆಂಟ್ ಕಮಿಟಿ ಅಂತ ಹೆಸರಿಟ್ಟಿದ್ದು ನಾವು. ಇದೆಲ್ಲ ಮುಂದುವರಿಯುತ್ತೆ. ಎಲ್ಲ ಭಕ್ತಾದಿಗಳು ನಮ್ಮ ವಕೀಲರು ಹೇಳಿದಂಗೆ ಗಣಪತಿ ಜಾತ್ರೆ ಅದೇ ತರ ನಡೆಯುತ್ತೆ. ಬಹಳ ಹೊಸ ಐಟಮ್ಗಳು ಬರ್ತಾ ಇದಾವೆ, ಎಲ್ಲರೂ ಬಂದು ಆನಂದಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ನನಗೆ ಸಹಕಾರ ನನಗೆ ಬಹಳ ಅಂದ್ರೆ ಇದು ಮಾಡಿದ್ರು ನಮ್ಮ ಆಯುಕ್ತರು ಒಂದು ಇದು ನಾನು ಇದಕ್ಕೆ ಮಾಡಿ ಇದನ್ನೆಲ್ಲ ಮಾಡ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. 26ನೇ ತಾರೀಕು ರಿಪಬ್ಲಿಕ್ ಡೇ ಕಾರ್ಯಕ್ರಮಕ್ಕೆ ಸಾಗರದ ಎಲ್ಲಾ ಜನತೆಗೂ ಸ್ವಾಗತಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮನ ನೆಹರು ಮೈದಾನದಲ್ಲೇ ಈ ಸತಿಯೂ ಆಗತ್ತೆ. ಹೊಸತಿ ಆದಂಗೆ ಅಮ್ಯೂಸ್ಮೆಂಟ್ ನ ನಾವು ಟೆಂಡರ್ ಹಿಡಿದಿದ್ರು ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ತೀವಿ. ದೇಶದ ಕಾರ್ಯಕ್ರಮ ಆಗಿದೆ, ನಿಮ್ಮೆಲ್ಲರ ಕಾರ್ಯಕ್ರಮ, ಹಾಗಾಗಿ ಇದೇ ಗ್ರೌಂಡ್ ಅಲ್ಲೇ ಆಗತ್ತೆ. ಅದಾದ್ಮೇಲೆ ನಾವು ಅಮ್ಯೂಸ್ಮೆಂಟ್ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಹಲವಾರು ವಸ್ತುಗಳು ಬಂದಿದೆ. ಆ ವಸ್ತುಗಳನ್ನ ನಾವು ನಿಮ್ಮ ಕಾರ್ಯಕ್ರಮ 26ನೇ ತಾರೀಕು ನಂತರ ಅದನ್ನೆಲ್ಲ ಫಿಟ್ ಮಾಡ್ತೀವಿ. ಇನ್ನು ಉಳಿದಿದ್ದ ಕೆಲವು ಸೈಡಿಗೆ ಹಾಕಿ ನಾವು ಮಾಡ್ತೀವಿ. ನೀವೆಲ್ಲರೂ ಬರ್ಬೇಕು, ಸಹಕರಿಸ್ಬೇಕು. ದುಬಾರಿ ದರ ಅಂತ ಜನ ಮಾತಾಡ್ತಾ ಇದಾರೆ, ನೀವೇನ ಅಂತ ತಲೆ ಬಿಸಿ ಮಾಡ್ಕೊಳ್ಳೋ ಅಂತದಿಲ್ಲ. ಗಣಪತಿ ಜಾತ್ರೆಲೆಲ್ಲ ಹೇಗ್ ನಡೆದಿರುತ್ತೋ ಅದೇ ತರದಲ್ಲಿ ನಡೆಯುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೇಕು, ಪ್ರೋತ್ಸಾಹಿಸ್ಬೇಕು. ಮಾರಿಕಾಂಬಾ ಜಾತ್ರೆ ಊರಿನ ಜಾತ್ರೆ, ನಿಮ್ಮೆಲ್ಲರ ಹಬ್ಬ ಅಂತ ಆಚರಣೆ ಮಾಡೋಣ ಅಂತ ಹೇಳ್ಕೊಂಡೆ. ಧನ್ಯವಾದಗಳು.